ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 257. ಬಿಡು ನಿಶಾ, ಇವರ ಜೊತೆ ಎಷ್ಟು ಮಾತನಾಡಿದರೂ ವ್ಯರ್ಥವೇ ಎಂದು ನಗುತ್ತಲೇ ಅವಳ ರಟ್ಟೆಯ ಬಳಿ ಇಂಜೆಕ್ಷನ್ ತೆಗೆದುಕೊಂಡು ಹೋಗುತ್ತಿದ್ದ ಹಾಗೆ ಗಾಳಿಯಷ್ಟೇ ವೇಗದಲ್ಲಿ ಧನುಷ್ ಅಲ್ಲಿಗೆ ಬಂದು ಜಯಂತ್ನ ಕೈ ಹಿಡಿದಿದ್ದನು. ಆರಾಧ್ಯಳ ನೋವಿನ ಕೂಗಾಟ ಕಲ್ಲಿನ ಗೋಡೆಗಳಲ್ಲಿಯೇ ಕಣ್ಣೀರು ತರಿಸುವಂತಿತ್ತು. ಆ ದೃಶ್ಯವನ್ನು ನೋಡಲು ಆಗದೆ ಶರದಿ ಕೂಡ ಆರಾಧ್ಯ ಎಂದು ಕೂಗುತ್ತಿದ್ದಳು. ಜಯಂತ್ ಹಿಡಿದಿದ್ದ ಕೈಯನ್ನು ಅವನ ಬೆನ್ನೆ ಹಿಂದೆ ತಿರುಗಿದವನು ಅದರ ನೋವಿಗೆ ಅಮ್ಮ ಎಂದು ಕೂಗಿದನು. ಈಗ ಅಮ್ಮ ಎನ್ನುವವನು ನನ್ನ ತಂಗಿ ಆ ಸ್ಥಿತಿಯಲ್ಲಿ ಇರುವುದು ನೋಡಿ ನೀನು ನಿನ್ನ ಅಮ್ಮನ ಹೊಟ್ಟೆಯಲ್ಲಿ ಇದ್ದಿದ್ದು ಜ್ಞಾಪಕ ಬರಲಿಲ್ಲವ ನಿನಗೆ ಎಂದು ಅಬ್ಬರಿಸಿದವನು ಜಮದಗ್ನಿಯ ಸ್ತುತನೇ ಸರಿ. ಆರಾಧ್ಯಳ ಕೂಗು ಕಿವಿಗೆ ಅಪ್ಪಳಿಸುತ್ತಿದ್ದ ಹಾಗೆ ಅವನ ಕೋಪ ಹೆಚ್ಚುತ್ತಿತ್ತು. ಬರುವ ಜ್ವಾಲಾಮುಖಿಯನ್ನು ತಡೆಯಬಹುದೇನೋ, ಆದರೆ ಧನುವಿನ ಕೋಪವನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಮುಖ ಮೂತಿ ನೋಡದೆ ಒಂದೇ ಸಮ ಹೊಡೆಯಲು ಶುರುವಾದನು. ಶರದಿಯೆಡೆಗೆ ನೋಡಿದವನು ಎರಡು ಕೆನ್ನೆಗಳಲ್ಲಿ ಬೆರಳಚ್ಚು ಮೂಡಿರುವುದು ಹಾಗೂ ತುಟಿಯಲ್ಲಿ ರಕ್ತವನ್ನು ನೋಡಿದವನು ಕೆಂಡ ಮಂಡಲವಾಗಿ ಜಯಂತ್ನನ್ನು ಬಿಟ್ಟು ನಿಶಾಳ ಕೆನ್ನೆಗೆ ಜೋರಾಗಿ ಬಾರಿಸಿದನು. ನೀನು ಒಂದು ಹೆಣ್ಣ? ನಿನ್ನಂಥವಳು ಹೆಣ್ಣು ಕುಲಕ್ಕೆ ಅವಮಾನ. ಛೀ! ಹೆಣ್ಣಿಗೆ ಇರಬೇಕಾದಂತಹ ನಯ, ವಿನಯ, ಸಹನೆ, ಸಹಾನುಭೂತಿ ಯಾವುದೂ ನಿನ್ನಲ್ಲಿ ಇಲ್ಲ. ರಾಕ್ಷಸಿಗಿಂತ ಕಡೆ ನೀನು. ನಿನ್ನಂಥವಳು ಬದುಕಿರುವುದು ವ್ಯರ್ಥ ಎಂದು ಇನ್ನೊಂದು ಕಪಾಳಕ್ಕೆ ಬಾರಿಸಿದನು. ಹೊರಗೆ ಇದ್ದ ದಾಂಡಿಗರಿಂದ ತಪ್ಪಿಸಿಕೊಂಡು ರಿಷಿ ಕೂಡ ಅಲ್ಲಿಗೆ ಬಂದವನಿಗೆ ಆರಾಧ್ಯಳ ಸ್ಥಿತಿಯನ್ನು ನೋಡಿ ಜೀವ ಹೋದ ಹಾಗೆ ಆಯಿತು. ಅಷ್ಟರಲ್ಲಿ ಪೊಲೀಸಿನವರ ಜೊತೆ ಮಿಥುನ್ ಅವರು ಕೂಡ ಬಂದಿದ್ದರು. CCTVಯಲ್ಲಿ ಕಾರಿನ ನಂಬರ್ ನೋಡಿದವರು ಅದರ ಓನರ್ ನಂಬರ್ ಟ್ರೇಸ್ ಮಾಡಿ ಇಲ್ಲಿಗೆ ಬಂದಿದ್ದರು. ಅಷ್ಟಕ್ಕೂ ಆ ಕಾರು 4 ರೌಡಿಗಳಲ್ಲಿ ಒಬ್ಬನದ್ದಾಗಿತ್ತು. ಅಲ್ಲಿಗೆ ಧನುಷ್ ಮತ್ತು ಪೊಲೀಸಿನವರು ಬಂದದ್ದನ್ನು ನೋಡಿ ಜಯಂತ್ ಉಸಿರೇ ನಿಂತದ್ದಾಗಿತ್ತು. ಇನ್ನು ತನಗೆ ಉಳಿಗಾಲ ಇಲ್ಲ ಎಂದು ತಿಳಿದು ಹೋಯಿತು ಅವನಿಗೆ. ಬಂದಿದ್ದಂತಹ ಲೇಡಿ ಕಾನ್ಸ್ಟೇಬಲ್ ಆರಾಧ್ಯಳ ನರಳಾಟ ನೋಡಲಾಗದೆ ನಿಶಾಳ ಕಪಾಳಕ್ಕೆ ಮತ್ತೆರಡು ಬಾರಿಸಿದರು. ಒಂದು ಹೆಣ್ಣಿನ ನೋವು ಇನ್ನೊಂದು ಹೆಣ್ಣಿಗೆ ತಿಳಿಯುತ್ತದೆ ಎಂದು ಹೇಳುತ್ತಾರೆ, ಆದರೆ ಇಲ್ಲಿ ಆರಾಧ್ಯಳ ನೋವನ್ನು ತಿಳಿಯದೆ ಹೋದಳು ನಿಶಾ. ಆರಾಧ್ಯ ನೋವನ್ನು ರಿಷಿಗೆ ಸಹಿಸಲು ಆಗದೆ ಅವನ ಕಣ್ಣಿನಿಂದ ನೀರು ಒಂದೇ ಸಮ ಇಳಿಯುತ್ತಿದ್ದವು. ಅವಳ ಕೈಕಾಲಿಗೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿ ಆರಾಧ್ಯ, ಹೆದರಬೇಡಿ, ನಿಮಗೆ ಏನೂ ಆಗಿಲ್ಲ ಎನ್ನುತ್ತಿದ್ದನು. ರಿಷಿಯ ಶರ್ಟನ್ನು ಬಿಗಿಯಾಗಿ ಹಿಡಿದವಳು ರಿಷಿ, ನಾನು ಬದುಕುವುದಿಲ್ಲ ಎಂದು ಕೂಗುತ್ತಿದ್ದಳು. ಮಗಳ ಕೂಗನ್ನು ಆಲಿಸಿ ಅವಳ ಬಳಿಗೆ ಓಡಿ ಬಂದಂತಹ ಮಿಥುನ್ ಅವರು, ಹಾಗೆಲ್ಲ ಮಾತನಾಡಬೇಡ, ಏನೂ ಆಗೋದಿಲ್ಲ ಮಗಳೇ, ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತೇನೆ ಎಂದವರು ರಿಷಿ ಎತ್ಕೋ, ಬೇಗ ಹಾಸ್ಪಿಟಲ್ಗೆ ಹೋಗೋಣ ಎಂದು ಹೇಳುತ್ತಲೇ ತಾವು ಕೂಡ ಮಗಳನ್ನು ಹಿಡಿದಿದ್ದರು. ಇತ್ತ ಧನು ಶರದಿಗೆ ಕಟ್ಟಿದ ಹಗ್ಗವನ್ನು ಬಿಚ್ಚುತ್ತಿದ್ದರೆ ಅವನನ್ನು ನೋಡುತ್ತಲೇ ಶರದಿ ಕೂಡ ಪ್ರಜ್ಞೆ ಕಳೆದುಕೊಂಡಿದ್ದಳು. ಆರಾಧ್ಯಳ ಕೂಗಾಟ ನೋವನ್ನು ನೋಡಿ ಶರದಿ ಅದಾಗಲೇ ಅರೆ ಜೀವವಾಗಿದ್ದಳು. ಶರದಿ, ಕಣ್ಣು ಬಿಡೆ, ನಿನಗೆ ಏನೂ ಆಗಲ್ಲ. ನೀನು ಹೀಗೆ ಕಣ್ಣು ಮುಚ್ಚಿದರೆ ನನಗೆ ಭಯವಾಗುತ್ತದೆ. ನಿನ್ನನ್ನು ಹೀಗೆ ನೋಡಿ ನನ್ನ ಜೀವವೇ ಹೋದ ಹಾಗೆ ಆಗ್ತಿದೆ. ಪ್ಲೀಸ್ ಶರದಿ, ಕಣ್ಣು ಬಿಡು ಎಂದು ಅವಳ ಕೆನ್ನೆ ತಟ್ಟಿದನು. ಅವನು ಎಷ್ಟು ಕೂಗಿದರೂ ಅವಳಲ್ಲಿ ಚಲನೆ ಇರಲಿಲ್ಲ. ಅವಳನ್ನು ತೋಳಿಗೆರೆಸಿಕೊಂಡು ಹೊರಗೋಡಿದ. ಜಯಂತ್ ಹಾಗೂ ಅವನ ತಂಗಿ ನಿಶಾ ಇಬ್ಬರನ್ನು ಪೊಲೀಸಿನವರು ಬಂಧಿಸಿ ಠಾಣೆಗೆ ಕರೆದುಕೊಂಡು ಹೋಗಿದ್ದರು. ಇಡೀ ಚಕ್ರವರ್ತಿ ಕುಟುಂಬ ಹಾಸ್ಪಿಟಲ್ನಲ್ಲಿ ಬೀಡು ಬಿಟ್ಟಿದ್ದರು. ಶರದಿ, ಆರಾಧ್ಯ ಇಬ್ಬರನ್ನು ವೈದ್ಯರುಗಳು ಪರೀಕ್ಷಿಸುತ್ತಿದ್ದರೆ ಎಲ್ಲರೂ ಹೊರಗೆ ನಿಂತು ಚಡಪಡಿಸುತ್ತಿದ್ದರು. ಎಲ್ಲರ ಮನದಲ್ಲೂ ಏಳತೀರದಷ್ಟು ಭಯ ಆವರಿಸಿತು. ಸ್ಪಂದನ ಅವರು ಅಳುತ್ತಿರುವುದನ್ನು ನೋಡಿ ಅವರ ತಾಯಿ ರೂಪ ಅವರು ಸಮಾಧಾನ ಮಾಡಲು ನೋಡಿದರೂ ಕೂಡ, ಅಮ್ಮ, ತುಂಬ ಭಯವಾಗ್ತಿದೆ, ಮುದ್ದುಗೆ ಏನೂ ಆಗಲ್ಲ ಅಲ್ವಾ ಎಂದು ತನ್ನ ಅಳುವನ್ನು ಜೋರು ಮಾಡುತ್ತಿದ್ದರು. ಹೆಂಗಸರೆಲ್ಲರ ಕಣ್ಣಿನಲ್ಲಿ ನೀರಿದ್ದರೆ ಗಂಡಸರು ಮಾತ್ರ ಕಲ್ಲಿನಂತೆ ನಿಂತಿದ್ದರು. ಇಬ್ಬರಿಗೂ ಏನಾಗುವುದೋ ಎನ್ನುವ ಭಯ ಎಲ್ಲರ ಮನದಲ್ಲೂ ಮನೆ ಮಾಡಿತು. ರಿಷಿ ತನ್ನ ಮನದಲ್ಲಿ ಅಡಗಿಸಿಟ್ಟಿದ್ದ ನೋವನ್ನು ಯಾರ ಮುಂದೆಯೂ ತೋರಿಸಿಕೊಳ್ಳಲಾಗದೆ ಒಳಗೊಳಗೆ ಒಬ್ಬನೇ ತನ್ನ ಜೊತೆ ತಾನೇ ಯುದ್ಧ ಮಾಡುತ್ತಿದ್ದನು. ಅಷ್ಟರಲ್ಲಿ ವೈದ್ಯರು ಹೊರಬರುತ್ತಿದ್ದ ಹಾಗೆ
ಎದ್ದು ನಿಂತ ಸ್ಪಂದನ ಅವರು, ಜಯ, ನನ್ನ ಮಗಳು ಹೇಗಿದ್ದಾಳೆ? ಮಗುವಿಗೆ ಏನು ಅಪಾಯ ಇಲ್ಲ ಅಲ್ವಾ ಎಂದು ದುಃಖದಲ್ಲಿಯೇ ಕೇಳಿದರು. ಅವರಿಬ್ಬರನ್ನು ಕರೆದುಕೊಂಡು ಬಂದಿದ್ದ ಸ್ಪಂದನ ಅವರ ಸ್ನೇಹಿತೆಯಾದ ಜಯ ಅವರ ಹಾಸ್ಪಿಟಲ್ನಲ್ಲಿಗೆ. ಸಾರಿ ಸ್ಪಂದನ, ಅವಳ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ನಾನು ಮೊದಲೇ ಹುಷಾರಾಗಿರಬೇಕು ಎಂದು ಹೇಳಿರಲಿಲ್ಲವಾ? ಅಂಥದ್ದರಲ್ಲಿ ಈ ರೀತಿ ಆಗಿದೆ. ನಾನು ತಾನೇ ಹೇಗೆ ಹ್ಯಾಂಡಲ್ ಮಾಡಲಿ ಹೇಳು? ಬೇರೆಯವರಾಗಿದ್ದರೆ ನಾನು ಇಷ್ಟು ನರ್ವಸ್ ಆಗ್ತಿರಲಿಲ್ಲ. ನಿನ್ನ ಮಗಳು ಎನ್ನುವ ಕಾರಣಕ್ಕೆ ಸ್ವತಃ ನನಗೆ ಭಯ ಆಗ್ತಿದೆ. ತಕ್ಷಣಕ್ಕೆ ಆಪರೇಷನ್ ಮಾಡಿ ಮಗು ತೆಗೆಯಬೇಕು. ಬೇಗ ಪೇಪರ್ಗೆ ಸಿಗ್ನೇಚರ್ ಮಾಡಿಕೊಡಿ ಎನ್ನುತ್ತಿದ್ದ ಹಾಗೆ ಎಲ್ಲರಿಗೂ ಜೀವ ಹೋದ ಹಾಗೆ ಆಗಿತ್ತು. ಪ್ಲೀಸ್ ಜಯ, ಹಾಗೆಲ್ಲ ಹೇಳ್ಬೇಡ, ನನ್ನ ಮಗಳನ್ನು ಉಳಿಸಿಕೊಡು ಎಂದು ಕಣ್ಣೀರು ಸುರಿಸುತ್ತಲೇ ಹೇಳಿದರು. ನಮ್ಮ ಪ್ರಯತ್ನ ನಾವು ಮಾಡುತ್ತೇವೆ ಸ್ಪಂದನ, ಇನ್ನು ದೇವರಿಗೆ ಬಿಟ್ಟಿದ್ದು ಎಂದವರ ಮಾತು ಕೇಳಿ ಸ್ಪಂದನ ಅವರಿಗೆ ಆದ ಆಘಾತವನ್ನು ಹೇಗೋ ಸಾವರಿಸಿಕೊಂಡು ಸೊಸೆಯ ಬಗ್ಗೆ ವಿಚಾರಿಸುವ ಸಲುವಾಗಿ, ನನ್ನ ಸೊಸೆ ಹೇಗಿದ್ದಾಳೆ ಜಯ ಎಂದರು. ನಾನು ಅದೇ ವಿಷಯ ಮಾತನಾಡಲು ಬಂದೆ ಸ್ಪಂದನ. ಎಂತಹ ವಿಪರ್ಯಾಸ ನೋಡು. ಒಂದು ದುಃಖದ ವಿಷಯ ಇದ್ದರೆ ಇನ್ನೊಂದು ಖುಷಿ ವಿಷಯ ಇದೆ. ಶರದಿ ತಾಯಿಯಾಗುತ್ತಿದ್ದಾಳೆ. ನಿನ್ನ ಬಳಿ ಈ ವಿಷಯವನ್ನು ಕೂಡ ಖುಷಿಯಿಂದ ಹೇಳಲು ನನಗೆ ಆಗುತ್ತಿಲ್ಲ. ಇಂದು ನಡೆದ ಘಟನೆಯಿಂದ ಆಘಾತವಾದಂತಾಗಿ ಅನ್ಕಾನ್ಷಿಯಸ್ ಆಗಿದ್ದಾಳೆ ಎಂದರು. ಬೆಳಗ್ಗೆಯಷ್ಟೇ ಅವಳ ಬಳಿ ಮಗುವಿನ ಬಗ್ಗೆ ಮಾತನಾಡಿದರು. ಆದರೆ ಈಗ ಅವಳು ತಾಯಿಯಾಗುತ್ತಿದ್ದಾಳೆ. ಆ ಸಂಭ್ರಮವನ್ನು ಖುಷಿ ಪಡಲು ಕೂಡ ಆಗದಂತಹ ಪರಿಸ್ಥಿತಿ. ತಾನು ತಂದೆಯಾಗುತ್ತಿದ್ದೇನೆ ಎನ್ನುವ ವಿಷಯ ಕಿವಿಗೆ ಬೀಳುತ್ತಿದ್ದ ಹಾಗೆ ಧನುಷ್ಗೆ ಒಂದೆಡೆ ಖುಷಿಯಾದರೆ ಇನ್ನೊಂದೆಡೆ ದುಃಖ ಒತ್ತರಿಸಿ ಬರುತ್ತಿತ್ತು. ಇಂತಹ ಸಂದರ್ಭದಲ್ಲಿ ವಿಷಯ ಕೇಳುತ್ತಿದ್ದೇನೆ. ಇದೇ ವಿಷಯವನ್ನು ಬೇರೆ ಸಂದರ್ಭದಲ್ಲಿ ಕೇಳಿದಿದ್ದರೆ ಇಡೀ ಮನೆಯೇ ಅದೆಷ್ಟು ಸಂಭ್ರಮ ಪಡುತ್ತಿದ್ದರು. ಆರಾಧ್ಯಳನ್ನು ನೆನೆದು ಈಗ ಸಂಭ್ರಮ ಪಡುವ ಸ್ಥಿತಿಯಲ್ಲೂ ಯಾರೂ ಇಲ್ಲಿರಲಿಲ್ಲ. ನಮ್ಮದು ಎಂತಹ ಸ್ಥಿತಿ ನೋಡು ಜಯ. ಸೊಸೆ ತಾಯಿಯಾಗಬೇಕು ಎಂದು ಆಸೆಪಟ್ಟವಳು ನಾನು. ಈಗ ಅವಳು ತಾಯಿಯಾಗುತ್ತಿದ್ದಾಳೆ. ಅದನ್ನು ಖುಷಿ ಪಡಲು ಕೂಡ ನಮ್ಮಿಂದ ಆಗುತ್ತಿಲ್ಲ ಎಂದು ತಮ್ಮ ನೋವನ್ನು ಡಾಕ್ಟರ್ ಮುಂದಿರಿಸಿದರು ಸ್ಪಂದನ. ಏನೂ ಆಗುವುದಿಲ್ಲ, ಹೆದರಬೇಡ ಸ್ಪಂದನ ಎಂದು ಭರವಸೆ ನೀಡಿ ಒಳಗೊಳಗೆ ವೈದ್ಯರು ಆರಾಧ್ಯಳ ಆಪರೇಷನ್ಗೆ ಹೋದರೆ ಇತ್ತ ಧನು ಮನಸ್ಸು ನಿಲ್ಲದೆ ಶರದಿಯನ್ನು ನೋಡಲು ಹೋಗಿದ್ದನು. ಅವಳ ಕೈಗೆ ಸೂಜಿ ಚುಚ್ಚಿದ್ದರು. ಅದರ ಮೂಲಕ ಗ್ಲೂಕೋಸ್ ಅವಳ ದೇಹ ಸೇರುತ್ತಿತ್ತು. 2 ಕೆನ್ನೆಗಳಲ್ಲಿಯೂ ಬೆರಳಚ್ಚು ಇನ್ನು ಎದ್ದು ಕಾಣುತ್ತಿತ್ತು. ಅದನ್ನು ನೋಡಿ ಇವನ ಒಡಲಿನಲ್ಲಿ ಸಂಕಟ ಆವರಿಸಿತು. ನಿಧಾನವಾಗಿ ಹೆಜ್ಜೆ ಇರಿಸುತ್ತಾ ಅವಳ ಬಳಿಗೆ ಹೋದವನು ನಿಧಾನವಾಗಿ ಅವಳ ಒಡಲ ಮೇಲೆ ಕೈ ಇರಿಸುತ್ತಾ, ಹಾಗೆ ಇಷ್ಟು ದಿನ ಇಲ್ಲದೆ ಇರುವ ಅನುಭೂತಿಯಾಗಿತ್ತು. ಒಡನೆ ಅವನ ಕಣ್ಣು ತುಂಬಿದವು. ಶರದಿ, ತಾಯಿಯಾಗಬೇಕು ಎಂದು ಹಂಬಲಿಸುತ್ತಿದ್ದೆ ನೀನು. ನಿನ್ನ ಆಸೆ ಈಡೇರುತ್ತಿದೆ. ನಿನ್ನ ನೋವನ್ನು ನೋಡಲಾರದೆ ಆ ದೇವರು ನಿನಗೆ ತಾಯಿಯಾಗುವ ಭಾಗ್ಯವನ್ನು ಬೇಗನೆ ಕರುಣಿಸಿದ್ದಾರೆ. ಇಂತಹ ಸಮಯದಲ್ಲಿ ನಿನ್ನನ್ನು ಹೇಗೆ ನೋಡಿಕೊಳ್ಳಬೇಕಿತ್ತು. ಆದರೆ ಈ ರೀತಿ ಹಾಸ್ಪಿಟಲ್ನಲ್ಲಿ ಮಲಗಿದ್ದೀಯಾ ಎಂದು ನೊಂದುಕೊಂಡಿದ್ದನು. ಅವಳ ಮುಖದ ಬಳಿ ಬಂದವನು ಬಳಲಿದ ಮುಖವನ್ನು ನೋಡಿ ಕಣ್ಣಿನ ತುದಿಯಲ್ಲಿದ್ದ ಒಂದು ಹನಿ ಕಣ್ಣೀರು ಅವಳ ಕೈ ಮೇಲೆ ಬಿದ್ದಿತ್ತು. ಬೆಚ್ಚಗಿನ ಸ್ಪರ್ಶವಾಗುತ್ತಿದ್ದ ಹಾಗೆ ನಿಧಾನವಾಗಿ ಕಣ್ತೆರೆದವಳು ಅಲ್ಲಿ ಧನು ನಿಂತಿರುವುದನ್ನು ನೋಡಿ, ಧನು, ಆರಾಧ್ಯ ಎಂದು ಪ್ರಯಾಸದಲ್ಲಿ ನುಡಿದಿದ್ದಳು. ಈಗಲೂ ಕೂಡ ಅವಳಿಗೆ ಆರಾಧ್ಯಳದ್ದೇ ಚಿಂತೆಯಾಗಿತ್ತು. ಆರಾಧ್ಯಳ ವಿಷಯವನ್ನು ಹೇಳಿದರೆ ಭಯಪಡುತ್ತಾಳೆ ಎಂದು ಯೋಚಿಸಿದವನು, ಆರಾಧ್ಯಗೆ ಏನೂ ಆಗುವುದಿಲ್ಲ ಶರದಿ, ಆಪರೇಷನ್ ನಡೆಯುತ್ತಿದೆ ಎಂದನು. ಧನು, ಪಾಪುಗೆ ಏನೂ ಆಗೋದಿಲ್ಲ ಅಲ್ವಾ ಎಂದಿದ್ದಳು ಮತ್ತೊಮ್ಮೆ. ಇಲ್ಲ ಶರದಿ, ಇಬ್ಬರಿಗೂ ಏನೂ ಆಗಲ್ಲ, ನೀನು ಹೆದರಬೇಡ ಎಂದವನು. ಶರದಿ, ನೀನು ಆಸೆಪಟ್ಟ ಹಾಗೆ ನೀನು ತಾಯಿ ಆಗ್ತಿದ್ದೀಯಾ ಕಣೆ. ನಿನ್ನ ಒಡಲಿನಲ್ಲಿ ನಮ್ಮ ಪ್ರೀತಿಯ ಕುರುಹು ಬೆಳೆಯುತ್ತಿದೆ ಎಂದವನು ಮಗುವಿನ ಹಾಗೆ ಹತ್ತು ಬಿಟ್ಟನು. ಶರದಿಗೆ ಖುಷಿ ಆಶ್ಚರ್ಯ ಎರಡು ಒಟ್ಟೊಟ್ಟಿಗೆ ಆಗಿದ್ದವು. ಸುಸ್ತಿನಲ್ಲೂ ಕಣ್ಣರಳಿಸಿ ಪ್ರಯಾಸದಲ್ಲಿ ಮೇಲೆದ್ದವಳು, ಧನು, ನೀನು ಹೇಳುತ್ತಿರುವುದು ನಿಜವಾ? ನಾನು ನಿಜವಾಗಿಯೂ ತಾಯಿ ಆಗ್ತಿದ್ದೀನಾ ಎಂದು ಕೇಳುವವಳ ಕಣ್ಣುಗಳಲ್ಲಿ ಉತ್ಸುಕತೆ ಎದ್ದು ಕಾಣುತ್ತಿತ್ತು. ಹೌದು ಎಂದು ತಲೆ ಅಡಿಸುತ್ತಿದ್ದ ಹಾಗೆ ಒಡನೆ ತನ್ನ ಒಡಲನ್ನು ಸಾವರಿಸಿಕೊಂಡಿದ್ದಳು. ಧನು, ಈ ಒಂದು ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯುತ್ತಿದ್ದೆ ಗೊತ್ತಾ? ತುಂಬ ಖುಷಿಯಾಗುತ್ತಿದೆ ಎಂದವಳ ಮಾತು ಕೇಳಿ, ನಿನ್ನ ಖುಷಿಯೇ ನನಗೆ ಮುಖ್ಯ ಶರದಿ ಎಂದು ಹೇಳಿದವನು,
ಪ್ರೀತಿಯಿಂದ ಅವಳ ಎಣೆಗೆ ಬೆಚ್ಚಗಿನ ಮುತ್ತನಿರಿಸಿ ಥ್ಯಾಂಕ್ ಯು ಶರದಿ, ಐ ಲವ್ ಯು ಸೋ ಮಚ್ ಎಂದಿದ್ದನು. ಖುಷಿಗೆ ಶರದಿಯ ಕಣ್ಣಲ್ಲಿಯೂ ಕೂಡ ನೀರು ಇಳಿಯುತ್ತಲಿದ್ದವು. ನನಗೆ ಬುದ್ಧಿ ಬಂದಾಗಿನಿಂದಲೂ ಬರೀ ಕಷ್ಟವನ್ನೇ ಕೊಡುತ್ತಿದ್ದೀಯಾ, ಆದರೂ ನನಗೆ ನಿನ್ನ ಮೇಲೆ ಯಾವತ್ತೂ ಕೋಪ ಬರಲಿಲ್ಲ. ನನಗೆ ಹಣ ಬೇಕು, ಶ್ರೀಮಂತಿಕೆ ಬೇಕು ಎಂದು ಎಂದಿಗೂ ನಿನ್ನ ಬಳಿ ಬೇಡುವವನಲ್ಲ. ಜೀವನದಲ್ಲಿ ನೆಮ್ಮದಿ ಕೊಡು ಎಂದು ಬೇಡಿದವನು ನಾನು. ನನ್ನ ಎಲ್ಲ ಕಷ್ಟಗಳು ಮುಗಿಯಿತು ಎಂದು ಇತ್ತೀಚೆಗಷ್ಟೇ ನೆಮ್ಮದಿಯಾಗಿದ್ದೆ. ಆದರೆ ಈಗ ನನ್ನ ಆ ನೆಮ್ಮದಿಗೂ ಕಲ್ಲು ಹಾಕುತ್ತಿದ್ದೀಯ ನೀನು. ಬರುಡಾಗಿದ್ದ ನನ್ನ ಬಾಳಿಗೆ ಹಸಿರಾಗಿ, ಕತ್ತಲೆಯಾಗಿದ್ದ ನನ್ನ ಜೀವನಕ್ಕೆ ಬೆಳಕಾಗಿ ಬಂದದ್ದು ಆರಾಧ್ಯ ಅವರು. ಈಗ ಅವರು ಈ ರೀತಿ ಶಿಕ್ಷೆ ಪಡುತ್ತಿರುವುದನ್ನು ಯಾವ ನ್ಯಾಯ? ನೀನು ಅವರಿಗೆ ಶಿಕ್ಷೆ ಕೊಡುತ್ತಿಲ್ಲ, ನನಗೆ ಶಿಕ್ಷೆ ಕೊಡುತ್ತಿದ್ದೀಯ. ನನಗೆ ನೀನು ಎಷ್ಟಾದರೂ ಶಿಕ್ಷೆ ಕೊಡು, ಅದನ್ನು ಸಹಿಸುತ್ತೇನೆ. ಆದರೆ ನನ್ನ ಹೆಂಡತಿ ಮಗುವಿಗೆ ಏನು ಮಾಡಬೇಡ. ಇಬ್ಬರು ಆರೋಗ್ಯವಾಗಿ ಇರುವಂತೆ ನೋಡಿಕೊ. ಇಬ್ಬರಲ್ಲಿ ಒಬ್ಬರಿಗೂ ಸ್ವಲ್ಪ ಹೆಚ್ಚು ಕಡಿಮೆಯಾದರೆ ಈ ಜೀವ ಸಹಿಸುವುದಿಲ್ಲ. ಅವರಿಬ್ಬರು ಆರೋಗ್ಯವಾಗಿದ್ದರೆ ಎಂದು ಹೇಳುವ ತನಕ ನನ್ನ ಆಸೆಗೆ ನಿರಾಸೆ ಮಾಡಬೇಡ. ಜೀವನದಲ್ಲಿ ನಾನು ನಿನ್ನನ್ನು ಏನೂ ಕೇಳುವುದಿಲ್ಲ. ಅತ್ತ ಆರಾಧ್ಯ ಆಪರೇಷನ್ ನಡೆಯುತ್ತಿದ್ದರೆ ಇತ್ತ ಹಾಸ್ಪಿಟಲ್ನಲ್ಲಿ ಇದ್ದಂತಹ ಗಣೇಶನ ಮೂರ್ತಿಯ ಮುಂದೆ ಬಂದು ಕೈ ಮುಗಿದು ನಿಂತು ತನ್ನ ಮನದ ಮಾತುಗಳನ್ನು ದೇವರಿಗೆ ಹೇಳುತ್ತಿದ್ದನು ರಿಷಿ. ಒಬ್ಬ ಗಂಡನಾಗಿ, ಒಬ್ಬ ತಂದೆಯಾಗಿ ಇಬ್ಬರ ಉಳಿವಿಗಾಗಿ ಬೇಡುತ್ತಿದ್ದನು. ಮುಂದುವರೆಯುವುದು. ಈ ಕತೆ ಆನಂದದಿಂದ ಮುಕ್ತಾಯವಾಗಬೇಕು ಅಂದರೆ ಆರಾಧ್ಯಾಗೆ ಮತ್ತು ಅವಳ ಮಗುವಿಗೆ ಏನು ಆಗಬಾರ್ದು ಎಂದು ನೀವೆಲ್ಲರೂ ಅರಸಿ. ಧನ್ಯವಾದಗಳು.